ದೇವರ ನೈವೇದ್ಯ ಪ್ರಸಾದಕ್ಕೆ ಅಥವಾ ವ್ರತ ಉಪವಾಸ ಮಾಡುವಾಗ ಈ ರೀತಿ ಸಿಹಿ ಗೆಣಸಿನ ಪಾಯಸ ಮಾಡಿ. ಇದು ತುಂಬಾ ಅದ್ಭುತ ರುಚಿ ಇರುತ್ತೆ ಮತ್ತು ಕೇವಲ 10 ನಿಮಿಷದಲ್ಲಿ ಈ ಸ್ವೀಟ್ನ ನಾವು ಮಾಡ್ಬೋದು. ಮೊದಲಿಗೆ ಸಿಹಿ ಗೆಣಸಿನ ಮೇಲಿರೋ ಸಿಪ್ಪೆ ಎಲ್ಲ ಈ ರೀತಿ ತೆಗೆದು ಇದನ್ನು ಈ ರೀತಿ ಗ್ರೇಟರಲ್ಲಿ ತುರಿದು ತೆಗೆದಿಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇದಕ್ಕೆ ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ಬಾದಾಮನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಮತ್ತು ಸೇಮ್ ಅದೇ ತುಪ್ಪದಲ್ಲಿ ನಾವು ಏನು ತುರಿದಿಟ್ಕೊಂಡಿರುವ ಸಿಹಿ ಗೆಣಸನ್ನು ಹಾಕಿ ಚೆನ್ನಾಗಿ 1-2 ನಿಮಿಷ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅರ್ಧ ಲೀಟ್ರ್ ಹಾಲು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 5 ನಿಮಿಷ ಬೇಯಿಸಬೇಕು. ಸ್ವಲ್ಪ ಇದು ಗಟ್ಟಿ ಆಗ್ತಾ ಇದ್ದಂಗೆ ಮೇಲ್ಗಡೆ ಸ್ವಲ್ಪ ಕೇಸರಿ ದಳ ಮತ್ತು ಏಲಕ್ಕಿ ಪುಡಿ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಟ್ಟಿ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನಂತರ ಇದರಲ್ಲಿ ಒಂದು 1/4 ಕಪ್ ಅಷ್ಟು ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ. ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರು ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಥಿಕ್ ಆ್ಯಂಡ್ ಕ್ರೀಮಿ ಆದ ರಿಚ್ ಟೇಸ್ಟ್ ಇರುವ ಸಿಹಿ ಗೆಣಸಿನ ಪಾಯಸ ರೆಡಿ ಆಗುತ್ತೆ.